ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾಗೆ ಒಂದು ಮಗು ಇದೆ ಅನ್ನೋ ವಿಷಯ ಯಾಕೆ ಮುಚ್ಚಿಟ್ರಿ? ಇಷ್ಟು ಜನ ಇದ್ದೀರಾ ಮನೆಯಲ್ಲಿ, ಯಾರಾದ್ರೂ ಒಬ್ರು ಹೇಳ್ಬೋದಾಗಿತ್ತಲ್ವಾ? ವಾವ್, ಈ ಮುದ್ಕನಿಂದ ಮುಚ್ಚಿಟ್ ಸತ್ಯ ಜ್ವಾಲಾಮುಖಿ ತರ ಸಿಡಿದಿದೆ. ಶಭಾಷ್. ಅವತ್ತು ಡೈವರ್ಸ್ ಆಗಿರೋ ಸಂಬಂಧ ಬಂದಿದೆ ಅಂತ ಹೇಳಿ ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ ಅಂತ ಮಾವಯ್ಯನ ಹತ್ರ ನಾನು ಬಯಸ್ಕೊಂಡೆ. ಇವತ್ತು ಯಾರೇನು ಉತ್ತರ ಕೊಡ್ತಿರೋ ಕೊಟ್ಕೊಳ್ಳಿ, ನನಗೇನಾಗಬೇಕು? ತಾತ, ಆಕ್ಚುಲಿ ಈ ವಿಷಯನ ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇರಲಿಲ್ಲ. ಮುಚ್ಚಿಟ್ಟು ತಪ್ಪು ಮಾಡಿದ್ದು ಅಲ್ಲದೆ ಅದಕ್ಕೆ ಸಮಜಾಯಿಸಿ ಕೊಡೋ ಅಗತ್ಯ ಏನಿಲ್ಲ. ಸುಮ್ನಿರಮ್ಮ, ನೀನಾದ್ರೂ ಹೇಳ್ಬೋದಾಗಿತ್ತಲ್ವಾ? ಎಲ್ಲಾನು ಬಂದು ಹೇಳ್ತಿದ್ದೆ. ಇಷ್ಟು ಗಂಭೀರವಾದ ವಿಷಯನ ಯಾಕೆ ಹೇಳಲಿಲ್ಲ ನೀನು? ತಾತ, ಅದು ಆಕ್ಚುಲಿ ಈಗ ನೀವು ಯಾರು ಮಾತಾಡೋದು ಅಗತ್ಯ ಇಲ್ಲ. ಮಾವಯ್ಯ, ನಿಮ್ಮ ಹತ್ರ ಈ ವಿಚಾರನ ನಾವು ಬೇಕು ಅಂತ ಮುಚ್ಚಿಡ್ಲಿಲ್ಲ. ನಿಮ್ಮ ಆರೋಗ್ಯ ಸರಿ ಇರಲಿಲ್ವಲ್ಲ, ಅದು ಅಲ್ಲದೆ ಇದು ಸೂಕ್ಷ್ಮವಾದ ವಿಷಯ. ಅದಕ್ಕೆ ನೀವು ಸರಿ ಹೋದ್ಮೇಲೆ ನಿಧಾನವಾಗಿ ನಿಮ್ಮ ಹತ್ರ ಹೇಳೋಣ ಅಂತ ನಾವೆಲ್ಲ ಸುಮ್ಮನಾದ್ವಿ. ನನಗೆ ನಿಮ್ಮ ಯಾರ ನೆಪಗಳು ಕಾರಣಗಳು ಬೇಕಾಗಿಲ್ಲ. ನಾನು ಸೀತಾ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೀನಿ. ಅವಳ ಸಮಯ ಕೇಳಿಕೊಂಡು ನನ್ನ ಹತ್ರ ಕಳಿಸಿ. ಅಲ್ಲಿ ನೀವು ಯಾರು ಇರೋದು ಬೇಡ. ನಿಮ್ಮ ಹತ್ರ ಮಾತಾಡೋದೇನಿನ್ನು ಬಾಕಿ ಇಲ್ಲ. ನಾನು ಸೀತಾ ಇಬ್ಬರೇ ಮಾತಾಡಬೇಕಾಗಿ. ಸೀತಾಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸರಿ ತಾತ, ಸೀತನ್ನ ಬರಕ್ಕೆ ಹೇಳ್ತೀನಿ. ಮತ್ತೆ ಸೀತಮ್ಮ ಮದುವೆ ಆಗಬೇಕು. ಆದರೆ ನಾನಿದ್ರೆ ಮದುವೆ ಆಗಲ್ಲ ಅನ್ಸುತ್ತೆ. ಸೀತಮ್ಮ ಹ್ಯಾಪಿಯಾಗಿರ್ಬೇಕು ಅಂದ್ರೆ ನಾನು ಅವಳಿಗೆ ತೊಂದರೆನೇ ಕೊಡಬಾರ್ದು. ಅವಳಿಂದ ದೂರ ಇರಬೇಕು. ಅವಳ ಬಿಟ್ಟಿರೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.